ಆ ವರದಿಯಲ್ಲಿ ನಾವು ತೆಗೆದುಕೊಂಡ ಕ್ರಮಗಳೆಲ್ಲವೂ ಸರಿ ಅನ್ನುವಂತ ರೀತಿಯಲ್ಲಿ ಅವ್ರು ಆ ರೀತಿ ಸಮರ್ಥಿಸ್ಕೊಳ್ಳಿಕ್ಕೆ ನೋಡಿ ಏನು ಸರ್ಕಾರ ಏನು ವರದಿಯನ್ನು ಸಲ್ಲಿಸಿದೆ ನ್ಯಾಯಪೀಠದ ಮುಂದೆ, ಎಲ್ಲೋ ನಮಗನ್ಸಿದ್ದು ಸರ್ಕಾರ ಈ ನಡೆದಿರ್ತಕ್ಕಂಥ ಘಟನೆಯನ್ನು ಸಂಪೂರ್ಣವಾಗಿ ಯಾವುದೇ ಇಲ್ಲೊಂದು ಅಪರಾಧಿಕ ಪ್ರಕರಣ ನಡೆದಿಲ್ಲ, ಇದೊಂದು ಆಕಸ್ಮಿಕ ಅನ್ನುವ ರೀತಿ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದು ನಮ್ಮ ಅನಿಸಿಕೆ ಮೊದಲನೇದಾಗಿ. ಎರಡನೇದಾಗಿ ನ್ಯಾಯಪೀಠಕ್ಕೆ ನಾವು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಸರ್ಕಾರದಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ನ್ಯಾಯಪೀಠದ ಮುಂದಿಟ್ಟಿದ್ವಿ. ಅದು ಒಂದನೇದಾಗಿ ನೋಡಿ, ಈ RCB ಅಥವಾ IPL ಅನ್ನೋದೇನಿದೆ, ಇದು ಯಾವುದೇ ದೇಶವನ್ನು ಅಥವಾ ಯಾವುದೇ ರಾಜ್ಯವನ್ನು ಪ್ರತಿನಿಧಿಸತಕ್ಕಂಥ ಒಂದು ಪಂದ್ಯ ಅಲ್ಲ ಮೊದಲನೇದಾಗಿ. ಏಕೆಂತಂದರೆ ಈ ಒಂದು ಏನೊಂದು ಪಂದ್ಯಗಳೇನು ನಡೀತಿದ್ದಾವೆ, ಹಲವಾರು ಟೀಮ್ಗಳು, ಹಲವಾರು ಈ ಕೆಲವೊಂದಷ್ಟು ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂಥ ಸಿಟೀಸ್ ಯಾವುದಿದ್ದಾವೆ, ಬೆಂಗಳೂರು, ಡೆಲ್ಲಿ, ಇಂಥ ಹೆಸರುಗಳನ್ನು ಅವರ ಒಂದು ಈ ಖಾಸಗಿ ಮಾಲೀಕತ್ವದ ಟೀಮ್ಗಳೇನಿದ್ದಾವೆ ಇವುಗಳ ಜೊತೆ ಸೇರಿಸ್ಕೊಂಡು ಇವರು ಒಂದು ಪಂದ್ಯವನ್ನು ನಡೆಸಿರ್ತಕ್ಕಂಥದ್ದು, ಅದಕ್ಕೆ ನಮ್ಗೆ ಯಾವುದೇ ತಕರಾರಿಲ್ಲ. ಆದರೆ ಒಂದು ಖಾಸಗಿ ಪಂದ್ಯವನ್ನು ಇವರು ಅಭಿನಂದಿಸಲಿಕ್ಕೆ, ಇದು ಯಾವುದೋ ರಾಜ್ಯದ ಒಂದು ಪಂದ್ಯವಲ್ಲ ಅಥವಾ ಯಾವುದೇ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಪಂದ್ಯ ಅಲ್ಲ, ಅಥವಾ ಯಾವುದೋ ಒಲಿಂಪಿಕ್ಸೋ, ಏಷ್ಯನ್ ಗೇಮ್ಸೋ ಅಥವಾ ಕಾಮನ್ವೆಲ್ತ್ ಪಂದ್ಯನೋ ಖಂಡಿತ ಅಲ್ವೇ ಅಲ್ಲ. ಇದಕ್ಕೆ ಇವರು ಈ ರೀತಿಯ ಒಂದು ಪ್ರಶಂಸೆಯ ಒಂದು ದೊಡ್ಡ ಸಂಭ್ರಮವನ್ನು ಈ ಒಂದು ಬೃಹತ್ ಗಾತ್ರದಲ್ಲಿ ಇವರು ಮಾಡಲಿಕ್ಕೆ ಇವರಿಗೆ ಅನುಮತಿ ಇದೆಯಾ? ಇವರು ಯಾವ ಒಂದು ಅನುಮತಿಯ ಮೇರೆಗೆ ಅಥವಾ ಯಾವ ಒಂದು ಶಾಸನದ ಮೇರೆಗೆ ಈ ರೀತಿ ಇವರೊಂದು ಸರ್ಕಾರದ ಒಂದು ಈ ಗೌರ್ಮೆಂಟ್ ಟ್ರೆಸರಿ ಅಂತ ಏನು ನಾವು ಹೇಳ್ತೀವಿ, ಆ ಒಂದು ಈ ಹಣದಿಂದ ಇವರು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದಾ ಅನ್ನೋದು ಮೊದಲನೇ ಪ್ರಶ್ನೆ. ಆ ವರದಿಯಲ್ಲಿ ನಾವು ತೆಗೆದುಕೊಂಡ ಕ್ರಮಗಳೆಲ್ಲವೂ ಸರಿ ಅನ್ನುವಂತ ರೀತಿಯಲ್ಲಿ ಅವ್ರು ಆ ರೀತಿ ಸಮರ್ಥಿಸ್ಕೊಳ್ಳಿಕ್ಕೆ ನೋಡಿ, ಏನು ಸರ್ಕಾರ ಏನು ವರದಿಯನ್ನು ಸಲ್ಲಿಸಿದೆ ನ್ಯಾಯಪೀಠದ ಮುಂದೆ, ಎಲ್ಲೋ ನಮಗನ್ಸಿದ್ದು ಸರ್ಕಾರ ಈ ನಡೆದಿರ್ತಕ್ಕಂಥ ಘಟನೆಯನ್ನು ಸಂಪೂರ್ಣವಾಗಿ ಯಾವುದೇ ಇಲ್ಲೊಂದು ಅಪರಾಧಿಕ ಪ್ರಕರಣ ನಡೆದಿಲ್ಲ, ಇದೊಂದು ಆಕಸ್ಮಿಕ ಅನ್ನುವ ರೀತಿ ಬಿಂಬಿಸಲಿಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದು ನಮ್ಮ ಅನಿಸಿಕೆ ಮೊದಲನೇದಾಗಿ. ಎರಡನೇದಾಗಿ ನ್ಯಾಯಪೀಠಕ್ಕೆ ನಾವು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಸರ್ಕಾರದಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ನ್ಯಾಯಪೀಠದ ಮುಂದಿಟ್ಟಿದ್ವಿ. ಅದು ಒಂದನೇದಾಗಿ ನೋಡಿ, ಈ RCB ಅಥವಾ IPL ಅನ್ನೋದೇನಿದೆ, ಇದು ಯಾವುದೇ ದೇಶವನ್ನು ಅಥವಾ ಯಾವುದೇ ರಾಜ್ಯವನ್ನು ಪ್ರತಿನಿಧಿಸತಕ್ಕಂಥ ಒಂದು ಪಂದ್ಯ ಅಲ್ಲ ಮೊದಲನೇದಾಗಿ. ಏಕೆಂತಂದರೆ ಈ ಒಂದು ಏನೊಂದು ಪಂದ್ಯಗಳೇನು ನಡೀತಿದ್ದಾವೆ, ಹಲವಾರು ಟೀಮ್ಗಳು, ಹಲವಾರು ಈ ಕೆಲವೊಂದಷ್ಟು ಮುಖ್ಯವಾಹಿನಿಯಲ್ಲಿ ಇರ್ತಕ್ಕಂಥ ಸಿಟೀಸ್ ಯಾವುದಿದ್ದಾವೆ, ಬೆಂಗಳೂರು, ಡೆಲ್ಲಿ, ಇಂಥ ಹೆಸರುಗಳನ್ನು ಅವರ ಒಂದು ಈ ಖಾಸಗಿ ಮಾಲೀಕತ್ವದ ಟೀಮ್ಗಳೇನಿದ್ದಾವೆ ಇವುಗಳ ಜೊತೆ ಸೇರಿಸ್ಕೊಂಡು ಇವರು ಒಂದು ಪಂದ್ಯವನ್ನು ನಡೆಸಿರ್ತಕ್ಕಂಥದ್ದು, ಅದಕ್ಕೆ ನಮ್ಗೆ ಯಾವುದೇ ತಕರಾರಿಲ್ಲ. ಆದರೆ ಒಂದು ಖಾಸಗಿ ಪಂದ್ಯವನ್ನು ಇವರು ಅಭಿನಂದಿಸಲಿಕ್ಕೆ, ಇದು ಯಾವುದೋ ರಾಜ್ಯದ ಒಂದು ಪಂದ್ಯವಲ್ಲ ಅಥವಾ ಯಾವುದೇ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಪಂದ್ಯ ಅಲ್ಲ, ಅಥವಾ ಯಾವುದೋ ಒಲಿಂಪಿಕ್ಸೋ, ಏಷ್ಯನ್ ಗೇಮ್ಸೋ ಅಥವಾ ಕಾಮನ್ವೆಲ್ತ್ ಪಂದ್ಯನೋ ಖಂಡಿತ ಅಲ್ವೇ ಅಲ್ಲ. ಇದಕ್ಕೆ ಇವರು ಈ ರೀತಿಯ ಒಂದು ಪ್ರಶಂಸೆಯ ಒಂದು ದೊಡ್ಡ ಸಂಭ್ರಮವನ್ನು ಈ ಒಂದು ಬೃಹತ್ ಗಾತ್ರದಲ್ಲಿ ಇವರು ಮಾಡಲಿಕ್ಕೆ ಇವರಿಗೆ ಅನುಮತಿ ಇದೆಯಾ? ಇವರು ಯಾವ ಒಂದು ಅನುಮತಿಯ ಮೇರೆಗೆ ಅಥವಾ ಯಾವ ಒಂದು ಶಾಸನದ ಮೇರೆಗೆ ಈ ರೀತಿ ಇವರೊಂದು ಸರ್ಕಾರದ ಒಂದು ಈ ಗೌರ್ಮೆಂಟ್ ಟ್ರೆಸರಿ ಅಂತ ಏನು ನಾವು ಹೇಳ್ತೀವಿ, ಆ ಒಂದು ಈ ಹಣದಿಂದ ಇವರು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದಾ ಅನ್ನೋದು ಮೊದಲನೇ ಪ್ರಶ್ನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.